ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನ್ಯೂ ಕ್ವಾಲಿಟೀಸ್ ಡಿಸ್ಕಸ್ ಮಾಡೋಣ. ವೆರಿ ಈಸಿ ಕಾನ್ಸೆಪ್ಟು, ತುಂಬ ಈಸಿ ಇರುತ್ತೆ ನೋಡಿಲ್ಲಿ. ನ್ಯೂ ಕ್ವಾಲಿಟೀಸ್ ಅಂದರೆ ನಮ್ಮ ನ್ಯೂ ಕ್ವಾಲಿಟೀಸ್ ಅಂದರೆ ನಮ್ಗೆ 3 ಸಿಂಬಲ್ಸ್ ಬರುತ್ತೆ. ಗ್ರೇಟರ್ ದೆನ್ ಆರ್ ಗ್ರೇಟರ್ ದೆನ್ ಈಕ್ವಲ್ ಸಿಂಬಲ್. ಈ 3 ಸಿಂಬಲ್ಸಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ನ್ಯೂ ಕ್ವಾಲಿಟೀಸ್ ಕವರ್ ಆಗುತ್ತೆ. ನೋಡಿ ಇಲ್ಲಿ ಬಾಕ್ಸ್, ನೋಡಿ ಇಲ್ಲಿ ನಮಗೆ ಕನ್ಕ್ಲೂಷನ್ಸು ಸ್ಟೇಟ್ಮೆಂಟು. ಕನ್ಕ್ಲೂಷನಲ್ಲಿ ಇನ್ನು ಗ್ರೇಟರ್ ದೆನ್ ಸಿಂಬಲ್ ಇದೆ. ನಮ್ಮ ಸ್ಟೇಟ್ಮೆಂಟಲ್ಲಿ ಗ್ರೇಟರ್ ದೆನ್ ಆರ್ ಗ್ರೇಟರ್ ದೆನ್ ಸಿಂಬಲ್ ಈಕ್ವಲ್ ಸಿಂಬಲ್ ಇದ್ದರೆ ಫಾಲೋ ಆಗುತ್ತೆ, ಇಲ್ಲದ್ರೆ ಡಸ್ ನಾಟ್ ಫಾಲೋ. ಹಾಗೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಸಿಂಬಲ್ ಬಂದಾಗ ಸ್ಟೇಟ್ಮೆಂಟಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಸಿಂಬಲ್ ಇದ್ದರೆ ಫಾಲೋ ಆಗುತ್ತೆ, ಇಲ್ಲದ್ರೆ ಡಸ್ ನಾಟ್ ಫಾಲೋ. ಈ ಕನ್ಕ್ಲೂಷನಲ್ಲಿ ಈಕ್ವಲ್ ಸಿಂಬಲ್ ಬಂದಾಗ ಸ್ಟೇಟ್ಮೆಂಟಲ್ಲಿ ಈಕ್ವಲ್ ಸಿಂಬಲ್ ಇದ್ದರೆ ಫಾಲೋ ಆಗುತ್ತೆ, ಇಲ್ಲದಿದ್ದರೆ ಫಾಲೋ ಆಗಿಲ್ಲ. ನೋಡಿ ಕನ್ಕ್ಲೂಷನ್ಸು ಟಿ ಗ್ರೇಟರ್ ದೆನ್ ಯು, ಟಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಯು, ಟಿ ಈಕ್ವಲ್ ಟು ಯು. ಈ ಥರ ನಾವು ಕನ್ಕ್ಲೂಷನ್ ನೋಡಿಕೊಂಡು ಸ್ಟೇಟ್ಮೆಂಟಲ್ಲಿ ಸಿಂಬಲ್ಸ್ ಇಲ್ವ ಈ ಫಾಲೋ ಆಗುತ್ತಾ ಫಾಲೋ ಆಗಿಲ್ಲ ಅಂತ ಚೆಕ್ ಮಾಡಬೇಕು. ನೋಡಿ ನಮ್ಗೆ ಸಿಂಪಲ್ಲಾಗಿ ಈಸಿಯಾಗಿ ಅರ್ಥ ನೋಡಿ ಇಲ್ಲಿ ಓಪನ್ ಕ್ಲೋಸ್ ಅಂತಿದೆ. ನಮ್ಗೆ ಇದು ಓಪನ್ ಅಂದ್ಕೊಳ್ಳಿ, ಓಪನ್ ಗೇಟ್ ಅಂದ್ಕೊಳ್ಳಿ, ಅರ್ಥ ಮಾಡಿ ಈಸಿಯಾಗಿ ಅರ್ಥ ಆಗಬೇಕು. ಇದು ಓಪನ್ ಸಿಂಬಲ್ ಅಂದ್ಕೊಳ್ಳಿ, ಇದು ಕ್ಲೋಸು. ಓಪನ್ ಇದ್ದರೆ ಫಾಲೋ ಆಗುತ್ತೆ ಗೇಟು, ಕ್ಲೋಸ್ ಇದ್ದರೆ ಡಸ್ ನಾಟ್ ಫಾಲೋ. ನಿಮ್ಗೆ ಈಸಿಯಾಗಿ ಅರ್ಥವಾಗಬೇಕಂದ್ರೆ ಈ ಥರ ಅರ್ಥ ಮಾಡ್ಕೊಳ್ಳಿ, ಓಪನ್ ಗೇಟ್ ಕ್ಲೋಸ್ ಗೇಟ್ ಅಂತ. ಅದು ಓಪನ್ ಗೇಟ್ ಅಂದರೆ ಗ್ರೇಟರ್ ದೆನ್ ಸಿಂಬಲ್ಲು, ಕ್ಲೋಸ್ ಗೇಟ್ ಅಂದರೆ ಲೆಸರ್ ದೆನ್ ಸಿಂಬಲ್. ಈ ಥರ ಅರ್ಥ ಮಾಡ್ಕೊಳ್ಳಿ. ಓಕೆ, ನಮಗೆ ಓಪನ್ ಇದ್ದರೆ ಮಾತ್ರ ಫಾಲೋ ಆಗುತ್ತೆ. ನೋಡಿ ಇಲ್ಲಿ ಈ ಕಡೆಯಿಂದ ಈ ಕಡೆ ಈ ಥರ ಚೆಕ್ ಮಾಡಿ. ಓಪನ್ ಇದೆ ಡಸ್ ಫಾಲೋ. ಸಪೋಸ್ ಇಲ್ಲಿ ಫಸ್ಟಲ್ಲಿ ಓಪನ್ ಇದೆ, ಇಲ್ಲಿ ಸೆಕೆಂಡಲ್ಲಿ ಕ್ಲೋಸ್ ಇದೆ, ಮತ್ತೆ ಓಪನ್ ಇದೆ, ಅಂದರೆ ಡಸ್ ನಾಟ್ ಫಾಲೋ. ಈ ಥರ ಈ ಕಡೆಯಿಂದ ನಾವು ಚೆಕ್ ಮಾಡಿದ್ರೆ ಫಾಲೋ ಆಗುತ್ತೆ. ಈ ಕಡೆಯಿಂದ ನೋಡಿದಾಗ ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಡಸ್ ನಾಟ್ ಫಾಲೋ. ಸ್ಟೇಟ್ಮೆಂಟ್ ನೋಡಿ, ನಾವು ಓಪನಿಂದ ಚೆಕ್ ಮಾಡ್ಕೊಂಡೋಗಿ. ಓಪನ್ ಇದ್ದರೆ ಎಲ್ಲ ಗೇಟ್ಸು ಫಾಲೋ ಆಗುತ್ತೆ, ಇಲ್ಲಿದ್ದರೆ ಡಸ್ ನಾಟ್ ಫಾಲೋ. ಇಲ್ಲಿ ಕ್ವಶನ್ಸ್ ನೋಡಿಲ್ಲಿ ಆಪ್ಷನ್ ಕನ್ಕ್ಲೂಷನ್ ನೋಡಿಲ್ಲಿ ಸ್ಟೇಟ್ಮೆಂಟು ಟಿ ಗ್ರೇಟರ್ ದೆನ್ ಜಡ್, ಜಡ್ ಗ್ರೇಟರ್ ದೆನ್ ಯು, ಯು ಈಕ್ವಲ್ ಟು ಪಿ, ಪಿ ಗ್ರೇಟರ್ ದೆನ್ ಕ್ಯೂ. ಆಪ್ಷನ್ ಎ ಬಂದಾಗ ಟಿ ಗ್ರೇಟರ್ ದೆನ್ ಯು. ಕನ್ಕ್ಲೂಷನಲ್ಲಿ ಏನಿದೆ ಇಲ್ಲಿ ಬಾಕ್ಸಲ್ಲಿ ನೋಡಿ, ಟಿ ಗ್ರೇಟರ್ ದೆನ್ ಯು. ಯು ಇದ್ದಾಗ ವಿ ಇದ್ದಾಗ ಕನ್ಕ್ಲೂಷನ್ ಗ್ರೇಟರ್ ದೆನ್ ಸಿಂಬಲ್ ಇದ್ದಾಗ ಟಿ ಗ್ರೇಟರ್ ದೆನ್ ಆರ್ ಗ್ರೇಟರ್ ದೆನ್ ಈಕ್ವಲ್ ಸಿಂಬಲ್. 3 ಸಿಂಬಲ್ಸ್ ಮೈನ್ ಪಕ್ಕ ಈ ಸಿಂಬಲ್ಸ್ ಗ್ರೇಟರ್ ದೆನ್ ಸಿಂಬಲ್ ಇದ್ದರೆ ಮಾತ್ರ ಫಾಲೋ, ಇದ್ದರೆ ಡಸ್ ನಾಟ್ ಫಾಲೋ. ನೋಡಿ ಇಲ್ಲಿ ಕನ್ಕ್ಲೂಷನ್ ಆಪ್ಷನ್ ಎ ನೋಡಿ, ಟಿ ಗ್ರೇಟರ್ ದೆನ್ ಯು. ನಾವು ಸ್ಟೇಟ್ಮೆಂಟಲ್ಲಿ ನೋಡಿದಾಗ ಟಿ ಗ್ರೇಟರ್ ದೆನ್ ಜಡ್, ಜಡ್ ಗ್ರೇಟರ್ ದೆನ್ ಯು ಫಾಲೋ ಆಗುತ್ತೆ. 3 ಸಿಂಬಲ್ಸ್ ಇದೆ, 3 ಸಿಂಬಲ್ಸ್ ಪಕ್ಕಕ್ಕೆ ನಾವು ಗ್ರೇಟರ್ ಸಿಂಬಲ್ಸ್ ಇದೆ, ಅದರಿಂದ ಫಾಲೋ ಆಗುತ್ತೆ, ಇಲ್ಲದಿದ್ದರೆ ಡಸ್ ನಾಟ್ ಫಾಲೋ. ಆಪ್ಷನ್ ಎ ಫಾಲೋ ಆಗುತ್ತೆ. ಆಪ್ಷನ್ ಬಿ ನೋಡಿ, ಟಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಯು. ನಾವು ಗ್ರೇಟರ್ ದೆನ್ ಆರ್ ಈಕ್ವಲ್ ಸಿಂಬಲ್ ಇದ್ದಾಗ ನೋಡಿ ಇಲ್ಲಿ ಸೆಕೆಂಡ್ ಒನ್ ಗ್ರೇಟರ್ ದೆನ್ ಸಿಂಬಲ್ ಇದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಸಿಂಬಲ್. ಟಿ ಸಿಂಬಲ್ಸ್ ಒಂದು ಸಿಂಬಲ್ ಇಲ್ಲ 2 ಸಿಂಬಲ್ಸ್ ಇದ್ರೂ ಫಾಲೋ ಆಗುತ್ತೆ, ಇಲ್ಲಿದ್ದರೆ ಡಸ್ ನಾಟ್ ಫಾಲೋ. ಸ್ಟೇಟ್ಮೆಂಟ್ಸ್ ನೋಡಿ, ಟಿ ಗ್ರೇಟರ್ ದೆನ್ ಜಡ್, ಜಡ್ ಗ್ರೇಟರ್ ದೆನ್ ಯು, ಜಡ್ ಗ್ರೇಟರ್ ದೆನ್ ಯು ಡಸ್ ನಾಟ್ ಫಾಲೋ. ಯಾಕಂದರೆ ನಮ್ಗೆ ಬೇಕಾದ್ದು ಟಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಸಿಂಬಲ್. 2 ಸಿಂಬಲ್ಸು ಇಲ್ಲಿದ್ರೆ 1 ಸಿಂಬಲ್ ಇದ್ರೂ ಸಹ ಫಾಲೋ ಆಗುತ್ತೆ. ಇಲ್ಲಿ ಗ್ರೇಟರ್ ದೆನ್ ಸಿಂಬಲ್ ಬರಬಾರ್ದು. ಗ್ರೇಟರ್ ದೆನ್ ಜಡ್ ಗ್ರೇಟರ್ ದೆನ್ ಯು ಆರ್ ಜಡ್ ಈಕ್ವಲ್ ಟು ಯು ಇದ್ದರೆ ಫಾಲೋ ಆಗ್ತಾಯಿತ್ತು. ಇದು ಓನ್ಲಿ ಜಡ್ ಗ್ರೇಟರ್ ದೆನ್ ಯು ಇದೆ, ದಟ್ ಡಸ್ ನಾಟ್ ಫಾಲೋ. ಆಪ್ಷನ್ ಬಿ ಡಸ್ ನಾಟ್ ಫಾಲೋ. ಡಿ ಸಿ ಟಿ ಈಕ್ವಲ್ ಟು ಯು ಈಕ್ವಲ್ ಇದ್ದರೆ ಓನ್ಲಿ ಈಕ್ವಲ್ ಸಿಂಬಲ್ ಇದ್ದರೆ ಮಾತ್ರ ಫಾಲೋ ಆಗುತ್ತೆ, ಇಲ್ಲಿ ಡಸ್ ನಾಟ್ ಫಾಲೋ. ಟಿಗೆ ಮತ್ತು ಯುಗೆ ಕಾಮನ್ ಸಿಂಬಲ್ ಯು ಈಕ್ವಲ್ ಇದ್ದರೆ ಮಾತ್ರ ಫಾಲೋ ಆಗುತ್ತೆ, ಇಲ್ಲದಿದ್ದರೆ ಡಸ್ ನಾಟ್ ಫಾಲೋ. ಸ್ಟೇಟ್ಮೆಂಟಲ್ಲಿ ನೋಡಿ, ಟಿ ಗ್ರೇಟರ್ ದೆನ್ ಜಡ್, ಜಡ್ ಗ್ರೇಟರ್ ದೆನ್ ಯು, ಜಡ್ ಗ್ರೇಟರ್ ದೆನ್ ಯು ಡಸ್ ನಾಟ್ ಫಾಲೋ. ಆಪ್ಷನ್ ಟಿ ಡಸ್ ನಾಟ್ ಫಾಲೋ. ಓನ್ಲಿ ಈಕ್ವಲ್ ಸಿಂಬಲ್ ಇದ್ದರೆ ಮಾತ್ರ ಫಾಲೋ ಆಗುತ್ತೆ, ಇಲ್ಲಿದ್ದರೆ ಡಸ್ ನಾಟ್ ಫಾಲೋ. ಈ ಟಿಗೆ ಮತ್ತು ಯುಗೆ ಮಿಡ್ಡಲ್ಲಿ ಈಕ್ವಲ್ ಸಿಂಬಲ್ ಇದ್ದರೆ ಮಾತ್ರ ಫಾಲೋ ಆಗುತ್ತೆ. ಡಿ ನೋಡಿ, ಯು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯೂ. ನಮ್ಮ ಗ್ರೇಟರ್ ದೆನ್ ಸಿಂಬಲ್ ಇದ್ದಾಗ ಒಂದು ಗ್ರೇಟರ್ ದೆನ್ ಸಿಂಬಲ್ ಪಕ್ಕ ಇದ್ರೇಬೇಕು, ಇಲ್ಲಿದ್ದರೆ ಡಸ್ ನಾಟ್ ಫಾಲೋ, ಇರಲೇಬೇಕು ಕಂಪಲ್ಸರಿ. ಯು ಗ್ರೇಟರ್ ದೆನ್ ಕ್ಯೂ ಇದ್ದಾಗ ನಮ್ಮ ಕ್ವಶನ್ ನೋಡಿದಾಗ ಯು ಈಕ್ವಲ್ ಟು ಪಿ, ಪಿ ಗ್ರೇಟರ್ ದೆನ್ ಕ್ಯೂ ನೋಡಿ ಇಲ್ಲಿ ಫಾಲೋ ಆಗುತ್ತೆ. ಯುನಿಂದ ನೋಡಿದ ನಮಗೆ ಯು ಕಡೆಯಿಂದ ನೋಡಿದಾಗ ಯು ಈಕ್ವಲ್ ಟು ಪಿ, ಪಿ ಗ್ರೇಟರ್ ದೆನ್ ಕ್ಯೂ ಫಾಲೋ ಆಗುತ್ತೆ. ಆಪ್ಷನ್ ಡಿ ಫಾಲೋ ಆಗುತ್ತೆ. ಯು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯೂ. ನಮಗೆ ಏನು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿಂಬಲ್ ಇದ್ದಾಗ ನೋಡಿ, ಇಲ್ಲಿ ಕನ್ಕ್ಲೂಷನ್ ಮಾಡಿದ್ದ ಯು ಕಡೆಯಿಂದ ನೋಡಿದಾಗ ಸ್ಟೇಟ್ಮೆಂಟಲ್ಲಿ ನೋಡಿ,
ಯು ಈಕ್ವಲ್ ಟು ಪಿ ಗ್ರೇಟರ್ ದೆನ್ ಆರ್ ಕ್ಯೂ. ಏನಿಲ್ಲಿ ಕನ್ಕ್ಲೂಷನ್ ಏನಿದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಸಿಂಬಲ್ ಇದ್ದರೆ ಫಾಲೋ ಆಗುತ್ತೆ, ಇದ್ರೆ ಡಸ್ ನಾಟ್ ಫಾಲೋ. ನಮ್ಗೆ ಇಲ್ಲಿ ಗ್ರೇಟರ್ ದೆನ್ ಸಿಂಬಲ್ ಇದೆ, ಅದರಿಂದ ಡಸ್ ನಾಟ್ ಫಾಲೋ. ಯು ಕ್ಯೂ ಈಕ್ವಲ್ ಸಿಂಬಲ್ ಇದ್ದರೆ ನಮಗೆ ಯು ಮತ್ತು ಕ್ಯೂಗೆ ಕಾಮನ್ ಈಕ್ವಲ್ ಸಿಂಬಲ್ ಇದ್ದರೆ ಮಾತ್ರ ಫಾಲೋ ಆಗುತ್ತೆ, ಇಲ್ಲಿದ್ರೆ ಡಸ್ ನಾಟ್ ಫಾಲೋ. ಯು ಈಕ್ವಲ್ ಟು ಕ್ಯೂ, ಯು ನೋಡಿ ಯು ಈಕ್ವಲ್ ಟು ಪಿ ಗ್ರೇಟರ್ ದೆನ್ ಆರ್ ಕ್ಯೂ ಇದೆ, ನಮಗೆ ಯು ಕ್ಯೂ ಕಾಮನ್ ಸಿಂಬಲ್ ಏನಿರಬೇಕು, ಈಕ್ವಲ್ ಸಿಂಬಲ್ ಇದ್ದರೆ ಮಾತ್ರ ಫಾಲೋ ಆಗುತ್ತೆ, ಇಲ್ಲಿದ್ರೆ ಡಸ್ ನಾಟ್ ಫಾಲೋ. ಯು ಆಪ್ಷನ್ ಬಿ ಡಸ್ ನಾಟ್ ಫಾಲೋ. ಆಪ್ಷನ್ ಜಿ ಯು ಈಕ್ವಲ್ ಟು ಪಿ. ಯು ಈಕ್ವಲ್ ಟು ಪಿ ಇದೆ ಕ್ವಶನ್ ನೋಡಿದಾಗ ಯು ಈಕ್ವಲ್ ಟು ಫಾಲೋ ಆಗುತ್ತೆ, ಯು ಈಕ್ವಲ್ ಟು ಪಿ ಫಾಲೋ. ಆಪ್ಷನ್ ಹೆಚ್ಚು ಪ್ರೀ ಲೆಸ್ ದೆನ್ ಯು. ಯು ಕಡೆಯಿಂದ ನೋಡಬೇಕು, ಈ ಕಡೆ ಯು ಕಡೆಯಿಂದ ನೋಡಿದಾಗ ನಮಗೆ ಯು ಈಕ್ವಲ್ ಟು ಪಿ ಇದೆ, ಗ್ರೇಟರ್ ದೆನ್ ಸಿಂಬಲ್ ಇಲ್ಲ, ಡಸ್ ನಾಟ್ ಫಾಲೋ. ಆಪ್ಷನ್ ಎಚ್ ಡಸ್ ನಾಟ್ ಫಾಲೋ. ಬಿ ಗ್ರೇಟರ್ ದೆನ್ ಸಿ ಲೆಸ್ ದೆನ್ ಆರ್ ಡಿ ಈಕ್ವಲ್ ಟು ಇ. ಆಪ್ಷನ್ ಎ ನೋಡಿದಾಗ ಎ ಲೆಸ್ ದೆನ್ ಸಿ ಕಡೆಯಿಂದ ಈ ಕಡೆಯಿಂದ ಚೆಕ್ ಮಾಡಬೇಕು ನಾವು. ಸಿ ಕಡೆಯಿಂದ ಓಪನ್ ಇದೆ, ಅದರಿಂದ ಓಪನ್ನಿಂದ ಚೆಕ್ ಮಾಡಿಕೊಂಡು ಓಪನ್ ಗೇಟ್ನಿಂದ ನೋಡಬೇಕು. ಸಿನಿಂದ ಎದಾಗ ನೋಡಿದಾಗ ಸಿಯಿಂದ ಎಗೆ ಸಿ ಲೆಸ್ ದೆನ್ ನೋಡಿಲ್ಲಿ ಸಿ ಲೆಸ್ ದೆನ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಇದೆ, ನಮಗೆ ಸಿ ಗ್ರೇಟರ್ ದೆನ್ ಎ ಬರಬೇಕು, ಡಸ್ ನಾಟ್ ಫಾಲೋ. ಒಂದೇನಲ್ಲಿ ಓಪನ್ ಇದ್ದರೆ ಯಾವ ಥರ ಅಂತ, ಕ್ಲೋಸ್ ಇದ್ದರೆ ಯಾವ ಥರ ಅಂತ ಗೊತ್ತಾಯ್ತಲ್ಲ. ಓಪನ್ ಗೇಟ್ ಇದ್ದರೆ ಮಾತ್ರ ಫಾಲೋ ಆಗುತ್ತೆ, ಕ್ಲೋಸ್ ಗೇಟ್ ಇದ್ದರೆ ಡಸ್ ನಾಟ್ ಫಾಲೋ. ಆಪ್ಷನ್ ಬಿ ನೋಡಿಲ್ಲಿ ಎ ಗ್ರೇಟರ್ ದೆನ್ ಸಿ. ಎ ಇಂದ ನೋಡಬೇಕು ನಾವು ಯಾಕಂದರೆ ಓಪನ್ ಗೇಟ್ ಇದೆ, ನಮಗೆ ಎ ಗ್ರೇಟರ್ ದೆನ್ ಸಿ ನೋಡಿದಾಗ ಎ ಗ್ರೇಟರ್ ದೆನ್ ಆರ್ ಬಿ ಗ್ರೇಟರ್ ದೆನ್ ಸಿ ಫಾಲೋ ಆಗುತ್ತೆ ಸ್ಟೇಟ್ಮೆಂಟಲ್ಲಿ. ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಗ್ರೇಟರ್ ದೆನ್ ಸಿಂಬಲ್ ಈಕ್ವಲ್ ಸಿಂಬಲ್ ಇದೆ, ಅದರಿಂದ ಇಲ್ಲಿ ಸೇಮ್ ಫಾಲೋ ಆಗುತ್ತೆ, ಆಪ್ಷನ್ ಬಿ ಫಾಲೋ ಆಗುತ್ತೆ. ಆಪ್ಷನ್ ಸಿ ನೋಡಿದಾಗ ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಸಿ, ಈ ಕಡೆ ನೋಡಬೇಕು, ಗ್ರೇಟರ್ ದೆನ್ ಸಿಂಬಲ್ ಇದೆ, ಆ ಕಡೆ ಈ ಕಡೆ ನೋಡಿದಾಗ ಗ್ರೇಟರ್ ದೆನ್ ಆರ್ ಈಕ್ವಲ್ ಸಿಂಬಲ್ ಇರಬೇಕು. ಇನ್ನು ಸ್ಟೇಟ್ಮೆಂಟಲ್ಲಿ ನೋಡಿ ಎ ಗ್ರೇಟರ್ ದೆನ್ ಬಿ ಗ್ರೇಟರ್ ದೆನ್ ಸಿ, ಎ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ ಗ್ರೇಟರ್ ದೆನ್ ಸಿ, ನಮಗೆ ಸಿಂಬಲ್ ಬಂದಿರಬೇಕು. ಸಪೋಸ್ ಬಿ ಗ್ರೇಟರ್ ದೆನ್ ನೋಡಿ ಇಲ್ಲಿ ಬಿ ಗ್ರೇಟರ್ ದೆನ್ ಸಿ ಆರ್ ಬಿ ಈಸ್ ಈಕ್ವಲ್ ಟು ಸಿ ಇದ್ದರೆ ಫಾಲೋ ಆಗ್ತಾ ಇತ್ತು, ಇದು ಡಸ್ ನಾಟ್ ಫಾಲೋ, ಯಾಕಂದರೆ ಬಿ ಗ್ರೇಟರ್ ದೆನ್ ಸಿ ಇದೆ, ಡಸ್ ನಾಟ್ ಫಾಲೋ. ಆಪ್ಷನ್ ಸಿ ಡಸ್ ನಾಟ್ ಫಾಲೋ. ಇ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಕಡೆಯಿಂದ ನೋಡಿದಾಗ ಓಪನ್ ಗೇಟ್ ಇದೆ, ಅದರಿಂದ ಸಿ ಕಡೆಯಿಂದ ನೋಡಿದಾಗ ಸಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇ. ಕ್ವಶನ್ ನೋಡಿ ಸಿ ಕಡೆಯಿಂದ ನೋಡಬೇಕು, ಯಾಕಂದ್ರೆ ಸಿ ಕಡೆಯಿಂದ ನೋಡಿದಾಗ ಫಸ್ಟ್ ನಮ್ಗೆ ಕ್ಲೋಸ್ ಇದೆ, ಕ್ಲೋಸ್ ಡಸ್ ನಾಟ್ ಫಾಲೋ. ಇಲ್ಲಿ ಓಪನ್ ಇದೆ, ಸಿ ಕಡೆಯಿಂದ ನೋಡಿದಾಗ ಸ್ಟೇಟ್ಮೆಂಟ್ ಅಂದರೆ ಕ್ಲೋಸ್ ಗೇಟ್ ಇದೆ, ಆದರೆ ಡಸ್ ನಾಟ್ ಫಾಲೋ, ಯಾಕಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಡಿ ಇದೆ, ಅದರಿಂದ ಡಸ್ ನಾಟ್ ಫಾಲೋ. ಇಲ್ಲಿ ನಮ್ಮ ಕನ್ಕ್ಲೂಷನಲ್ಲಿ ಓಪನ್ ಗೇಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಈ ಸಿಂಬಲ್ ಇದೆ, ಇಲ್ಲಿ ಲೆಸ್ ದೆನ್ ಸಿಂಬಲ್ ಇದೆ. ಸಪೋಸ್ ನಮಗೆ ಸಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿ ಈಕ್ವಲ್ ಟು ಇ ಇದ್ದರೆ ಫಾಲೋ ಆಗ್ತಾಯಿತ್ತು, ಸ್ಟೇಟ್ಮೆಂಟಲ್ಲಿ ಈ ಥರ ಇದ್ದರೆ ಫಾಲೋ ಆಗ್ತಾಯಿತ್ತು, ಇಲ್ಲ ಅದರ ಥರ ಇಲ್ಲ, ಅದಂದರೆ ಡಸ್ ನಾಟ್ ಫಾಲೋ. ಆಪ್ಷನ್ ಡಿ ಡಸ್ ನಾಟ್ ಫಾಲೋ. ಆಪ್ಷನ್ ಇ ನೋಡಿದಾಗ ಇಲ್ಲಿ ಸಿ ಈಕ್ವಲ್ ಟು ಇ ಇದೆ, ಈ ಥರ ಬಂದಾಗ ನಮಗೇನು ಕಾಮನ್ ಸಿಂಬಲ್ ಈಕ್ವಲ್ ಸಿಂಬಲ್ ಇದ್ದರೆ ಮಾತ್ರ ಫಾಲೋ ಆಗುತ್ತೆ, ಇಲ್ಲದಿದ್ದರೆ ಸ್ಟೇಟ್ಮೆಂಟ್ ಡಸ್ ನಾಟ್ ಫಾಲೋ, ಕನ್ಕ್ಲೂಷನ್ ಡಸ್ ನಾಟ್ ಫಾಲೋ. ಸಿ ಈಕ್ವಲ್ ಟು ಇ ಇದ್ದಾಗ ನೋಡಿ ಇಲ್ಲಿ ಓನ್ಲಿ ನಮಗೆ ಸಿನಿಂದ ನೋಡುವಾಗ ಸಿ ಕ್ಲೋಸ್, ಅದು ಕ್ಲೋಸ್ ಗೇಟ್ ಇದೆ, ಡಸ್ ನಾಟ್ ಫಾಲೋ. ಸಪೋಸ್ ಸಿ ಈಸ್ ಈಕ್ವಲ್ ಟು ಡಿ ಈಕ್ವಲ್ ಟು ಇ ಇದ್ದರೆ ಫಾಲೋ ಆಗ್ತಾಯಿತ್ತು, ಇಲ್ಲಿ ಸಿ ಲೆಸ್ ದೆನ್ ಸಿಂಬಲ್ ಇದೆ, ಅದರಿಂದ ಡಸ್ ನಾಟ್ ಫಾಲೋ. ಓನ್ಲಿ ಈಕ್ವಲ್ ಸಿಂಬಲ್ ಇದ್ದರೆ ಮಾತ್ರ ಫಾಲೋ ಆಗುತ್ತೆ, ಇಲ್ಲದಿದ್ದರೆ ಡಸ್ ನಾಟ್ ಫಾಲೋ. ಆಪ್ಷನ್ ಎಫ್ ನೋಡಿ ಡಿ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಸಿ, ನಾವು ಸಿ ಕಡೆಯಿಂದ ನೋಡಿದಾಗ ಓಪನ್ ಗೇಟ್ ಇದೆ, ಯಾಕಂದರೆ ಸಿ ಓಪನ್ ಯಾವಾಗ ಓಪನ್ ಗೇಟ್ ಯಾವ ಕಡೆ ಇದ್ದರೆ ಆ ಕಡೆಯಿಂದ ನೋಡಿ ಫಾಲೋ ಮಾಡಿ ಚೆಕ್ ಮಾಡಬೇಕು, ಆ ಕಡೆಯಿಂದಲೇ ನೋಡಬೇಕು. ಸಿ ಲೆಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿ,
ಏನಿದೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಸಿಂಬಲ್ ಇದ್ದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಸಿಂಬಲ್ ಇದ್ದಾಗ ಗ್ರೇಟರ್ ದೆನ್ ಆರ್ ಸ್ಟೇಟ್ಮೆಂಟಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಸಿಂಬಲ್ ಇದ್ದಿರಬೇಕು. ಇಲ್ಲದ್ರೆ ಯಾವನ್ನ ಒಂದು ಸಿಂಬಲ್ ಟು ಸಿಂಬಲ್ಸ್ ಇರಬೇಕು. ಇಲ್ಲದ್ರೆ ಸೇಮ್ ಸಿಂಬಲ್ ಟು ಒಂದು ಸಿಂಬಲ್ ಟು ಸಿಂಬಲ್ ಇದ್ದರೆ ಆಗುತ್ತೆ, ಸರಿ ಫಾಲೋ ಆಗುತ್ತೆ. ಇಲ್ಲದ್ರೆ ಇಲ್ಲ ಫಾಲೋ ಆಗೋಲ್ಲ. ನೋಡಿ ಇಲ್ಲಿ ಸಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಸಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಡಿ. ಸಿ ಕಡೆಯಿಂದ ನೋಡಿದಾಗ ನೋಡಿ ಇಲ್ಲಿ ಕ್ಲೋಸ್ ಇದೆ. ಇಲ್ಲಿ ಸಿ ಗ್ರೇಟರ್, ಇಲ್ಲಿ ಲೆಸ್ ದೆನ್ ಸಿಂಬಲ್ ಗ್ರೇಟರ್ ದೆನ್ ಸಿಂಬಲ್ ಡಸ್ ನಾಟ್ ಫಾಲೋ. ಸಪೋಸ್ ಸಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿ ಇದ್ದರೆ ಫಾಲೋ ಆಗ್ತಾಯಿತ್ತು. ಇಲ್ಲೇನಿದೆ ಲೆಸ್ ದೆನ್ ಆರ್ ಈಕ್ವಲ್ ಟು ಡಿ ಸಿಂಬಲ್ ಇದೆ, ಅದನ್ನು ಡಸ್ ನಾಟ್ ಫಾಲೋ. ಆಪ್ಷನ್ ಎಫ್ ಡಸ್ ನಾಟ್ ಫಾಲೋ ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಐದರ್ ಆರ್ ನೈದರ್ ನಾರ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ. ಮೋರ್ ಎಕ್ಸಾಂಪಲ್ಸ್ ತಗೊಂಡು ಕನ್ಫ್ಯೂಸ್ ಆಗದೆ ಐದರ್ ಆರ್ ನೈದರ್ ನಾರ್ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.